ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಸರ್, ನನ್ನ ಹೆಸರು ಪ್ರವೀಣ್ ಅಂತ. ಯಾವ ಊರು, ಯಾವ ತಾಲೂಕು? ನಮ್ದು ಊರು ಹಳೆಬಾತಿ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ಮಾತಾಡಿ ಸರ್. ಅದೇ ಇದು ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ 5 ತಿಂಗಳಾದ ಸರ್. 5 ತಿಂಗಳಿಂದ ನಿಮ್ಮದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಸಾಯಿಲ್ ಬಳಸ್ತಾ ಇದ್ದೀನಿ ಸರ್ ಇವಾಗ. ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸುಸ್ಥಿರ ತೋಟಗಾರಿಕೆ ಮಾಡ್ತಾ ಇದ್ದೀವಿ ತಾವು? ಹೌದು ಹೌದು ಸರ್, ಹೌದು ಖಂಡಿತ. ಹೌದು, ಸುಸ್ಥಿರ ತೋಟಗಾರಿಕೆ. ಯಾವುದೇ ರಾಸಾಯನಿಕ ಗೊಬ್ಬರ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಗಿಡ ಸಣ್ಣದಾಗಿದ್ದ ಹಿಡಿದು ಇಲ್ಲಿವರೆಗೂ ಒಂದು ಕಾಳು ಸರ್ಕಾರ ಗೊಬ್ಬರ ಹಾಕಿಲ್ಲ. ಕೊಟ್ಟಿಲ್ಲ ಸರ್. ಇದು ಎಷ್ಟು ವರ್ಷ ಗಿಡ ಸರ್ ಇದು? 2 ವರ್ಷ 4 ತಿಂಗಳು. 2 ವರ್ಷ 4 ತಿಂಗಳು. ಹೌದು. ಈಗ 5 ತಿಂಗಳಿಂದ ನಿಮಗೆ ಡಾಕ್ಟರ್ ಸಾಯಿಲ್ ಬಳಸಿದ ತೃಪ್ತಿ ಅನಿಸುತ್ತಾ? ಪರವಾಗಿಲ್ಲ, ಭಾಳ ಚೇಂಜಸ್. ಸುಳಿ ದೊಡ್ಡ ಬಂದವೆ ನೋಡ್ರಿ. ಅವು ಸಣ್ಣ ಸುಳಿ ಇದ್ವು ಅಂಥವು ಒಳ್ಳೆ. ಈಗ 3 ಸುಳಿ ನಿಮ್ಮ ಹಾಕಿ ಮೇಲೆ 3 ಸುಳಿ ಅದು ಸಿಕ್ಕಾಪಟ್ಟೆ ದೊಡ್ಡದು. 3 ಗರಿ ಬಂದವ ಅಂತೀರಿ? ದೊಡ್ಡ ನೋಡ್ರಿ, ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗತ್ತೆ ನೋಡ್ರಿ ಸರ್. ಅಲ್ಲಿಗೆ ಇಲ್ಲಿ ಎಷ್ಟು ಡಿಫ್ರೆನ್ಸ್. ಭಾಳ ದೊಡ್ಡ ಸುಳಿ ಬಂದವೆ. ಆಮೇಲೆ ಹಸುರು ಐತ್ರಿ. ಈ ಸರಿ ಬ್ಯಾಸ್ಯಾಗ ಹಸುರು ಐತಿ ನಮ್ಮ ತೋಟ. ಹಿಂದಿನ ಸಲ ಹೆಂಗತ್ ಸರ್? ಅದು ಹೇಳಂಗಿಲ್ರಿ, ಹಳದೇ ಆಗಿದ್ವು. ಆಮೇಲೆ ಇಷ್ಟು ಹಸಿರು ಇದ್ದಿಲ್ಲ ಸರ್. ಈಗ ನಿಮ್ಮ ತೋಟ ಆಗಿರ್ತಕ್ಕಂಥ ಬದಲಾವಣೆ ಅದೊಂದು ಕಡೆ ಖುಷಿ. ಹಾಂ ಸರ್. ಬಟ್ ನೀವು ಉಳಿಯೋ ಮಾಡಿಲ್ಲಲ್ಲ? ಇಲ್ಲ, ಜೀರೋ ಕಲ್ಟಿವೇಶನ್. ಈಗ ಒಂದೂವರೆ ಮಳೆಗಾಲಕ್ಕೆ 1.5 ವರ್ಷ ಆತ್ರಿ. 1.5 ವರ್ಷ ಜೀರೋ ಕಲ್ಟಿವೇಶನ್. ಸರ್, ಹಿಂದೆಲ್ಲ ಜೀರೋ ಕಲ್ಟಿವೇಶನ್ ಮಾಡಿದಾಗೂ ಕೂಡ ನಿಮ್ಮ ಮೆಥಡಲ್ಲಿ ಮಾಡ್ತಿದ್ರಿ. ಹೌದೌದು. ಅಂದ್ರೆ ಅವತ್ತು ಗಿಡ ಇದು ಕೆಂಪದ್ವಲ್ಲ. ಬ್ಯಾಸ್ಗ್ಯಾಗೂ ಇಷ್ಟು ಹಸುರು ಇಲ್ಲ. ಅದು ಏನೇ ಮಾಡಿ ಮುಂಚೆ ಮಾಡಿದ್ದೀನಲ್ಲ 1.5 ವರ್ಷ ಅಲ್ಲ, 1 ವರ್ಷ 2-3 ತಿಂಗಳು ಮಾಡಿದ್ದೀನಲ್ಲ, ಈ ಥರ ಹಸಿರಿಲ್ಲ. ಹಸಿರು ಈ ಬ್ಯಾಸ್ಗೆ ಹಿಂಗೆ ಹಸಿರು ಇಲ್ಲ. ಈ ಡಾಕ್ಟರ್ ಸಾಯಿಲ್ ಕೆಲಸ ಮಾಡ್ತೈತಿ? ಮಾಡೈತೆ ಸರ್, ಖಂಡಿತ ಮಾಡೈತೆ. 100ಕ್ಕೆ 100 ಮಾಡೈತೆ. ನಾನು ನೋಡಿ ಬೇರೆಯವರೆಲ್ಲ ಚೆನ್ನಾಗಿದೆ ಸರಿ, ಚೆನ್ನಾಗಿದೆ, ಮೊನ್ನೆಗೂ ಇಲ್ಲಿಗೂ ಡಿಫ್ರೆನ್ಸ್ ಭಾಳ ಚೆನ್ನಾಗಿ ಮಾಡಿ ಅಲ್ಲಿ ತೋಟ ಅಂತ ಅಂದರು. ಈಗ ಟ್ಯಾಕ್ಟ್ರಿ ಹೊಡಕ್ಕೆ ಬರ್ತಾರೆ ನಮ್ಮ ಹೊಲ್ದಾರ. ಅವರು ಲಾಸ್ಟ್ ಟೈಮ್ ಬಂದಾಗ ಕ್ಲಾಸ್ ಹೊಡಕ್ಕಾರ ಹಾಳಾಗಿತ್ತು. ಈಗ ಬಂದಾಗ ಅದು ಏನ್ ಮಾಡಿ ಅಂತ ಕೇಳಿದ್ರು ಅವರು. ಹಿಂಗೆ ಮಾಡಿ ಅಣ್ಣ ಅಂತ ಅಂದೆ. ಅವರು ಇಲ್ಲ, ಭಾಳ ಬದಲಾವಣೆ ಆಗೈತೆ ಅಂತ ಅಂದವಣ್ಣ. ಅಂದ್ರೆ ನಾನು ಮಾಡ್ಬೇಕು ಅಂತ ಅವರು ಬಂದಾರ್ರಿ. ಅವರು ಈಗ ನಾನು ಮಾಡ್ತೀನಿ ಅಂತ ಹೇಳ್ಯಾರ. ಅವ್ರೀಗ ಈ ನೋಡ್ಕೊಂಬಂದಲ್ಲ ಅವರು ಶ್ರೀನಿವಾಸ ಅಂತ. ಅವ್ರ ತೋಟ ನೋಡ್ಕೊಂಬಂದಿಲ್ಲ ಈಗ ಅವರೇ ನೋಡ್ರಿ ಸರ್. ಒಟ್ಟಾರೆ ಈ ಭೂಮಿ ತಾಯಿಗೆ ತೋಟಗಾರಿಕೆ ಬೆಳೆನಲ್ಲಿ ವಿಷ ಉಣಿಸೋದು ಒಳ್ಳೇದ ಕೆಟ್ಟದ್ದ ಸರ್? ವಿಷ ಉಣಿಸೋದು ದೊಡ್ಡದು ತಪ್ಪದು. ವಿಷನ ಉಣಿಸ್ಲಿಲ್ಲ ಮಾಡ್ಬೋದಲ್ಲ ಸರ್? ಒಳ್ಳೆ ಊಟ ಉಣಿಸ್ಬೋದಲ್ಲ? ಅವಕಾಶ ಐತೆ, ಅವಕಾಶ ಬೇಕಾದಷ್ಟು ಐತಲ್ಲ ಸರ್. ಅಮೃತ ಬಡಿಸ್ತಕ್ಕಂಥ ಕೆಲಸ. ನೀವು ಹೇಳ್ದಂಗೆ ಸಗಣಿ ಅಮೃತ ಮಾಡ್ಕೊಂಡು ನೀವು ಕೊಡೋ ಐಟಮ್ ಹಾಕೊಂಡು ಸ್ಲರಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಕ್ಲೀನಾಗಿ ಬುಡಕ್ ಕೊಟ್ಬಿಟ್ರೆ ಒಳ್ಳೆ ತಾಕತ್ನೇ ಬರ್ತಾರೆ ಸರ್. ಸರ್ಕಾರಿ ಗೊಬ್ಬರ ಏನಕ್ಕೆ ಬೇಕು? ಇದು ನಿರಂತರವಾಗಿ ಒಬ್ಬ ರೈತ ಮಾಡ್ಕೊಂಡು ಹೋಗೋದು ಉತ್ಮಲ ಸರ್. ಸರ್ ಭಾರಿ ಒಳ್ಳೇದು. ನಾನು ಮುಂಚೆಗೆ ಗದ್ದಿನೆಲ್ಲ ಇದು ಸರ್ಕಾರಿ ಗೊಬ್ಬರ ಹಾಕಿ ಇದನ್ನೆಲ್ಲ ಏನಿಲ್ಲ. ನಾವು ಏನಾರ ಮಾಡೋಣ ಅಂತ ನಮ್ದೊಂಥರ ಹುಚ್ಚು ಕಲ್ಪನೆ ಒಳಗೆ ಏನೋ ಡಿಫ್ರೆಂಟ್ ಮಾಡೋಣ ಅಂತ ಎಲ್ಲರೂ ಸರ್ಕಾರಿ ಗೊಬ್ಬರ ಹಾಕುವಂತಾರೆ. ನಾನು ಹಾಕಿಲ್ಲ, ಇದುವರೆಗೂ ಹಾಕಿಲ್ಲ. ನೀವು ಇದು ಸ್ಟೇಟ್ ಅವಾರ್ಡ್ ವಿನ್ನರ್ ಯಾವ್ದು ತಗೊಂಡಿರಿ ಸರ್ ನೀವು? ಸರ್, ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಲ್ಲ ರಾಜ್ಯ ಪ್ರಶಸ್ತಿ ಸಿಕ್ಕದು ಸರ್. 2014 ನಾನು ಕಾಲೇಜಲ್ಲಿ ಓದ್ಬೇಕಾರೆ ಅವಾರ್ಡ್ ಕೊಟ್ಟದ್ದು ಸರ್ ನನಗೆ. ನಾನೊಂದು ಹೆಣ್ಣು ಭ್ರೂಣತೆ ವರ್ಕ್ ಮಾಡಿದ್ದೆ. ಮಗು ಹೆಂಗೆ ಈ ನಾನು ಚಾನಲ್ ಐತೆ ಸರ್, ಇಲ್ಲಿ ಚಾನಲ್ಗೆ ಹೆಣ್ಣು ಭ್ರೂಣಗಳೆಲ್ಲ ಬಂದು ಕೇಳಕ್ ಹಚ್ಚಿದ್ವು. ಆ ಕಾನ್ಸೆಪ್ಟ್ ಹಿಡ್ಕೊಂಡು ನಮ್ಮ ಕಾಲೇಜಲ್ಲಿ ನಮ್ಮ ಲೆಕ್ಚರ್ ಹತ್ತಕ್ಕೆ ಹಿಂಗೆ ಡಿಸ್ಕಷನ್ ಮಾಡಿದ್ದೆ. ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾರಲ್ಲ ಸರ್, ಏನು ಹಿಂಗೆ ತಿಳ್ಕೊಂಡ್ ಬರ್ತಾವಲ್ಲ ಸರ್ ಅಂತ. ಅದ್ರ ಬಗ್ಗೆ ಒಂದು ವರ್ಕ್ ಮಾಡೋ ಅಂತ ಅಂದ್ರು. ನಾನು 2 ಹುಳಿಕ ಬೀಜ ಮಾಡಿ ಆ ಬೇರಿಂದ ಒಂದು ಮಗು ಕೊಟ್ಟಿದ್ದೆ. ಭ್ರೂಣ, ಸಣ್ಣ ಭ್ರೂಣ. ಸಸಿ ಬೆಳೆದ್ರಂಗೆ ಸಸಿ ಕತ್ರಿ ಕೊಟ್ಟಿದ್ದೆ. ಇಷ್ಟೇ ಸರ್, ಸಿಂಪಲ್ ವರ್ಕ್ ಮಾಡಿದ್ದು. ಸ್ಟೇಟ್ ಅವಾರ್ಡ್ 80 ಜನ, ಕರ್ನಾಟಕದಿಂದ 80 ಜನದಾಗ ನಂದು ಫಸ್ಟ್ ಸೆಲೆಕ್ಟ್ ಆಗಿತ್ತು. 80 ಜನ ವರ್ಕ್ ಇಟ್ಟಿದ್ರು ಕರ್ನಾಟಕದಲ್ಲಿ. ಅದ್ರಾಗ 6 ಜನ ಸೆಲೆಕ್ಟ್ ಮಾಡ್ತಾರೆ. ಅದು ನಾನು 2ನೇ ನಾಣಯ. ಸಮಕಾಲೀನ ಶಿಲ್ಪ ಅಂದ್ರೆ ಈಗಿನ ಜನರೇಷನ್ ಮೆಸೇಜ್ ಕೊಡೋಂಥ ವರ್ಕು. ಡಾಕ್ಟರ್ಗಳು ಕತ್ರಿ ಕಟ್ ಮಾಡ್ತಾರಲ್ಲ, ಭ್ರೂಣ ಹತ್ಯೆ ಮಾಡ್ತಾರಲ್ಲ, ಹಂಗೆ ನಾನು ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಕುಡಿಗೆ ಕತ್ರಿ ಕೊಟ್ಟಿದ್ದೆ. ಕೆಳ ಭ್ರೂಣ ಒಂದು ವಿಶೇಷ ಕಲ್ಪನೆ ಇಟ್ಕೊಂಡು ಮಾಡಿದ್ವಿ. ಫಸ್ಟ್ ಟೈಮ್ ಇಟ್ಟಿದ್ದೆ. ಫಸ್ಟ್ ಟೈಮ್ ಅವಾರ್ಡ್ ಆಗ್ಬಿಡ್ತು, ಸ್ಟೇಟ್ ಅವಾರ್ಡ್ ಆಗ್ಬಿಡ್ತು. ವಯಸ್ಸು ಎಷ್ಟು ನಿಮಗೆ? ನಮಗೆ ಈಗ 32 ವರ್ಷ. ನನಗೆ 2000 ಅಂದ್ರೆ ಹೆಚ್ಚು ಕಮ್ಮಿ ನನಗೆ 24ನೇ ವರ್ಷನಾಗೆ ನನಗೆ ಅವಾರ್ಡ್ ಸಿಕ್ಕಿತ್ತು ಸರ್. ಈ ತೋಟನೂ ಅವಾರ್ಡ್ ಸಿಗಂಗೆ ಮಾಡ್ಬೇಕು ನೀವು? ಇಲ್ಲ, ಮಾಡ್ತೀನಿ ಸರ್. ನನಗೆ ಅದೇ ಹುಚ್ಚು ಕಲ್ಪನೆ. ನಮ್ದೇನೋ ಒಂದು ಆ ಥರ ಹೆಂಗ್ ಬಂದೀವಲ್ಲ, ಮೂರ್ತಿ ಕೆಲಸ ಮಾಡೋ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಲ್ಲ, ಅದೇ ಥರ ನಮ್ಮ ಒಟ್ಟು ಒಬ್ಬ ರೈತ ಶ್ರದ್ಧೆಯಿಂದ ಮಣ್ಣನ್ನ ಸುಸ್ಥಿರತೆ ಮಾಡ್ಕೊಂಡು ಮಾಡ್ಲಿಕ್ಕೆ ಅವಕಾಶ ಐತಲ್ಲ ಸರ್? ಭಾಳ ಐತೆ. ಜನ ಏನಾಯ್ತು ಅಂದ್ರೆ ಈ ಸರ್ಕಾರಿ ಗೊಬ್ಬರ ಬಿಟ್ರೆ ಬೇರೆ ಏನಲ್ಲ ಅನ್ಕೊಂಬಿಟ್ಟಾರ. ಅದೇ ಕಲ್ಪನೆ ಒಳಗೆ ಹಾಕ್ಬಿಟ್ರೆ ಹಂಗ ದಡ ಬಂದ್ಬಿಡ್ತತ.
ಅದು ಕೆಲಸ ಮಾಡ್ತೈತಿ ಹಂಗ ಹಾಕ್ಬಿಡ್ಬೇಕು. ಈಗ ನಿಮ್ಮ ಸೀನಣ್ಣು ಈ ಹೋಯ್ ಬಂದ್ವಲ್ಲ ಆತ್ಮ 350 ಗ್ರಾಮು ಕೊಡ್ತದ ಕೊಡ್ತಾರಲ್ಲ ಈಗ ಕೊಡೋದನ ಈಗ ನೀವೇ ನೋಡಿದಿರಿ, ಅವ್ರು ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ, ನಾನು ಸರ್ಕಾರಕ್ಕೆ ಕೊಟ್ಟಿಲ್ಲ, ನಿಮ್ಗೆ ಕೊಟ್ಟಿನಿ 5 ತಿಂಗಳದ ನಿಮ್ಗೆ ಕೊಟ್ಟಿನಿ. ಈ ಗಿಡ ಹಸುರಕ್ಕೆ ಆವಣ್ಣನೇ ಹುಚ್ಚಾಗ್ಬಿಟ್ಟಾನೆ. ಈಗ ಹಸುರ ಗಿಡ ತೋಟ ನಮ್ದು ನಿಂದು ಅವ್ರದ್ದು ನೋಡ್ಕೊಂಡು ಹುಚ್ಚಾಗ್ಬಿಟ್ಟಾನ ಅವಣ್ಣ. ಏನ್ ಮಾಡಿದೆ ಅಂತಂದು ಅದಕ್ಕೆ ಕರ್ಸಿದ್ದೆ ಸರ್ ನಿಮ್ಗೆ. ಒಟ್ಟಾರೆ ಮಣ್ಣನ್ನ ಫಲವತ್ತತೆಗೊಳಿಸ್ತಕ್ಕಂಥ ಭೂಮಿ ತಾಯಿಗೆ ವಿಷ ಹಾಕೋದು ನಿಲ್ಸಿದೆ ಅಂದ್ರೆ ಸಾಧ್ಯತೆ ಐತೆ ಐತಿ ಸರ್, ಸಾಧ್ಯತೆ ಐತಿ. ಸಾಧ್ಯತೆ 5 ವರ್ಷಕ್ಕೆ ಹುಸಿ ಪಾಲಕ್ ಬರ್ತದೆ ಸರ್. 5 ವರ್ಷಕ್ಕೆ ನೀವು ಆರಾಮ್ ಪಾಲಕ್ ಕೊಡ್ತೀರಿ ಅಂತ ಹೇಳ್ತಾರೆ ಜನ. ಗದ್ದೆನೆಲ್ಲ ಗದ್ದಿನೆಲ್ಲ ಇಲ್ಲ, ನೆಕ್ಸ್ಟ್ ಇಯರ್ ಭಾಳ ಹೊಡಿತೈತಿ ಇದು. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದ. ರೈತ ಬಾಂಧವರೇ, ನೋಡಿದ್ರಲ್ಲ, ಒಬ್ಬ ರಾಜ್ಯ ಪ್ರಶಸ್ತಿ ವಿಜೇತ ಶಿಲ್ಪಿ ಕಲಾವಿದರನ್ನ ಪ್ರವೀಣ್ ಅಂತೇಳಿ, ಹಳೆಬಾತಿ. ಶ್ರದ್ಧೆ ಮತ್ತು ಆಸಕ್ತಿ ಇದ್ದರೆ ಯಾವ ಕೆಲಸನಾದರೂ ಕೂಡ ಸಕ್ಸಸ್ ಆಗುತ್ತೆ. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ನಿರಂತರವಾಗಿ ಮಾಡ್ಕೊತ ಹೋದರೆ, ಭೂಮಿ ತಾಯಿಗೆ ವಿಷ ಹಾಕೋದ ನಿಲ್ಲಿಸಿದರೆ ಭೂಮಿ ತಾಯಿ ಒಲಿತಾಳಲ್ಲ ಸರ್. ಆಯ್ತು ಸರ್, ಆರಾಮ್ ಆಯ್ತಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದ ಸರ್.